ಇನ್ನು ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಜಟಾಪಟಿ ನಡೀತಾ ಇದೆ. 25% ವೇತನ ಹೆಚ್ಚಳಕ್ಕೆ ನೌಕರರ ಸಂಘಟನೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಹಾಗೂ ಸಾರಿಗೆ ನೌಕರ ನಡುವೆ ಜಟಾಪಟಿ ನಡೆಯೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ದುರಂತ. 25% ವೇತನ ಹೆಚ್ಚಳಕ್ಕೆ ನೌಕರರ ಸಂಘಟನೆಯ ಪಟ್ಟು ಮತ್ತು ಬೇಡಿಕೆ. 25% ವೇತನ ಪರಿಷ್ಕರಣೆ ಅಸಾಧ್ಯ ಎಂದ ಸಿಎಂ. 38 ತಿಂಗಳ ಹಿಂಬಾಕಿ ವೇತನ ನೀಡಲು ಒಪ್ಪದ ಸಿಎಂ ಸಿದ್ದರಾಮಯ್ಯ. 1800 ಕೋಟಿ ಕೊಡೋದಕ್ಕೆ ಸುತಾರಾಮ್ ಒಪ್ಪದ ಸರ್ಕಾರ. ಈ ಹಿಂದಿನ ವೇತನಗಳೇ ನೂರಾರು ಬಾಕಿ ಇದ್ದಾವೆ, ಅದಕ್ಕೊಂದು ಪರಿಹಾರ ಕೊಡಿ, ಮುಂದಿನದ್ದು ನೂತನ ಸಮಸ್ಯೆಗೆ ಪರಿಹಾರ ಹುಡುಕೋಣ. ಸರ್ಕಾರ ಒಪ್ಪುತ್ತಿಲ್ಲ, ನೌಕರರ ಸಂಘ ಒಂದರ್ಥದಲ್ಲಿ ಬಿಡ್ತಾ ಇಲ್ಲ. ಪಟ್ಟು ಬಿಡದ ನೌಕರರು ಸಮಜಾಯಿಷಿ ನೀಡ್ತಾ ಇರುವಂತಹ ಸರ್ಕಾರ ಸಮಸ್ಯೆಗಂತೂ ಪರಿಹಾರ ಸಿಗ್ತಾ ಇಲ್ಲ. ನೌಕರ ಮತ್ತು ಸರ್ಕಾರ ನಡುವೆ ಜಟಾಪಟಿಗಳು ಮಾತ್ರ ಎಡೆಬಿಡದೆ ಓತಪ್ರೋತವಾಗಿ ನಡೀತಾ ಇದೆ. ಸಿಎಂ ಸಾರಿಗೆ ನೌಕರರ ಮಧ್ಯೆ ಸುದೀರ್ಘವಾದ ವಾಗ್ವಾದ. ನಾಳೆಯಿಂದ ರಾಜ್ಯದಲ್ಲಿ ಸರ್ಕಾರಿ ಬಸ್ ಸ್ತಬ್ಧ ಆಗುತ್ತಾ ಅನ್ನೋ ಆತಂಕ. ಮತ್ತೊಂದು ಕಡೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ 4 ಸಾರಿಗೆ ನಿಗಮ ಬಸ್ ರಸ್ತೆಗಿಳಿಯಲ್ವಾ ಅನ್ನೋ ಸಂಶಯ ಮತ್ತು ಪ್ರಶ್ನೆಗಳು ಕೂಡ ಹುಟ್ಕೊಂಡಿದೆ. ಸೊ ನಾಳೆ ದಿನ ಆಗಸ್ಟ್ 5ನೇ ತಾರೀಕು ಈ ಹಿಂದಿನಿಂದಲೇ ಸರ್ಕಾರಿ ನೌಕರರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಅದು ಸಾರಿಗೆ ಇಲಾಖೆಗೆ ಯಾವ ಮಟ್ಟಕ್ಕೆ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರಿ ನೌಕರರನ್ನು ಕರೆದು ಒಂದರ್ಥದಲ್ಲಿ ಅವರ ವಿಶ್ವಾಸವನ್ನು ಪಡೆದುಕೊಂಡು ಅವರನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಸರ್ಕಾರಿ ನೌಕರರು ಮಾತ್ರ ಪಟ್ಟನ್ನು ಬಿಡ್ತಾ ಇಲ್ಲ. ಈ ಹಿಂದಿನ ವೇತನಗಳೇ ಪೆಂಡಿಂಗ್ ಇದ್ದಾವೆ, ಕೊಡುವ ಸಂಬಳವೇ ನೆಟ್ಟು ಕೊಡ್ತಾ ಇಲ್ಲ. ಮತ್ತೆ ನಮ್ಮ ಬೇಡಿಕೆಯನ್ನು ಈಡೇರಿಸುವುದುಂಟಾ? ಸರ್ಕಾರ ಒಪ್ಪುತ್ತಾ ಇಲ್ಲ, ನೌಕರರ ಸಂಘ ಬಿಡ್ತಾ ಇಲ್ಲ. ಒಟ್ಟಿನಲ್ಲಿ ತೀವ್ರ ಜಟಾಪಟಿಗೆ ನುಗ್ಗಿದ ಸರ್ಕಾರಿ ಮತ್ತು ನೌಕರರು ಮತ್ತು ಸರ್ಕಾರ ತೀವ್ರ ಜಟಾಪಟಿಗೂ ಕೂಡ ಕಾರಣವಾಗಿದೆ. ಸೊ ಇದಕ್ಕೊಂದು ಪರಿಹಾರ ಸಿಗುತ್ತಾ? ಸಿಎಂ ಸಾರಿಗೆ ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಒಂದು ಕಡೆ ಸರ್ಕಾರಿ ನೌಕರರು ಕೂಡ ಹಠ ಬಿಡದೆ ಜಿದ್ದಿಗೆ ಬಿದ್ದವರ ಹಾಗೆ ಪ್ರತಿಭಟನೆ ಅಥವಾ ಬಸ್ಗಳನ್ನು ಸ್ತಬ್ಧ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಯಾವ ತರಹದ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಂಡಿರಬಹುದು ಕೃಷ್ಣ? ಸರ್ಕಾರ ಮತ್ತು ಸಾರಿಗೆ ನೌಕರರ ಜಟಾಪಟಿ ಕೂಡ ಮುಂದುವರಿಸ್ತಾ ಇದೆ. ವೇತನ ಸಂಬಂಧಪಟ್ಟಂತೆ ಕಳೆದ 4 ತಿಂಗಳಿಂದ ಕೂಡ ಹೋರಾಟ ಕೂಡ ಆಗಿತ್ತು. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ, ಮುಕ್ತಾಯ ಮಾಡ್ತೀವಿ ಅಂತ ಹೇಳಿದ್ರು. ಅಂತ ಸಂದರ್ಭದಲ್ಲಿ ಸರ್ಕಾರ ಮಾತುಕತೆ ಮಾಡಿ ನಿಮ್ಮ ಬೇಡಿಕೆಗಳೆಲ್ಲ ಈಡೇರಿಸುವಂತ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರೋದು ಸರ್ಕಾರ ಭರವಸೆ ಕೂಡ ಕೊಟ್ಟಿದ್ರು. ಕಳೆದ 8 ತಿಂಗಳಿಂದ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಯನ್ನು ಏರಿಕೆ ಸಂಬಂಧಿಸಿ ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿಲ್ಲ. ಈಗ ಆಗಸ್ಟ್ 5ನೇ ತಾರೀಕಿಂದ ನಾವು ಬಸ್ ಸಂಚಾರವನ್ನು ಸ್ಥಗಿತ ಮಾಡಿ ಪ್ರತಿಭಟನೆ ಮಾಡ್ತೀವಿ, ಮುಷ್ಕರ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಖುದ್ದು ಅವರನ್ನು ಅಖಾಡಕ್ಕೆ ಇಳಿದು ನಮ್ಮ ಇಲ್ಲಿನ ಸಮಸ್ಯೆ ಸಂಬಂಧಪಟ್ಟಿಗೆ ಚರ್ಚೆ ಮಾಡಕ್ಕೆ ಸಭೆಯನ್ನು ಕೂಡ ಮಾಡಿದ್ರು. ಆದ್ರೆ ಸಭೆ ಸಫಲ ಕೂಡ ಆಗಿಲ್ಲ, ಸಂಪೂರ್ಣವಾಗಿ ವಿಫಲ ಆಗಿದೆ. ಸರ್ಕಾರ ಕೂಡ ಸಾರಿಗೆ ನೌಕರರ ಬೇಡಿಕೆ ಸಂಬಂಧಪಟ್ಟಿದ್ರೆ ಈಡೇರಿಕೆ ಮಾಡಕ್ಕೆ ಸರ್ಕಾರದಿಂದ ಸಾಧ್ಯ ಆಗುದಿಲ್ಲ. ಹೇಗಾದ್ರೆ ಹರಿಯಾಣಿಕೆ ಜೊತೆಗೆ ವೇತನ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುವ ಕಾರಣಕ್ಕೆ ಸಾರಿಗೆ ನೌಕರರು ನಾಳೆ ಬೆಳಿಗ್ಗೆ 6 ಗಂಟೆಯಿಂದಲೇ ಮುಷ್ಕರವನ್ನ ಮಾಡಕ್ಕೆ ತೀರ್ಮಾನವನ್ನ ಕೂಡ ಮಾಡಿದ್ರೆ. ಈಗ ಸರ್ಕಾರದ ಜೊತೆ ಸಾರಿಗೆ ನೌಕರರು ಮತ್ತು ಸರ್ಕಾರದ ಜೊತೆ ನಡೆಸುವಂತ ಮಾತುಕತೆ ಈಗ ವಿಫಲ ಆಗಿದೆ, ಸಭೆ ಕೂಡ ವಿಫಲ ಆಗಿದೆ. ಹೀಗಾಗಿ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ರಾಜ್ಯದಲ್ಲಿರುವಂತಹ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ರಾಜ್ಯದ 4 ಸಾರಿಗೆ ನಿಗಮದಲ್ಲಿ ಯಾವುದೇ ಬಸ್ಸು ಕೂಡ ಸಂಚಾರವನ್ನ ಮಾಡುತ್ತಿಲ್ಲ ಅಂತ ಈಗ ರಾಜ್ಯ ಸಾರಿಗೆ ನೌಕರರ ಸಂಘಟನೆ ಕೂಡ ಸ್ಪಷ್ಟವಾಗಿ ಹೇಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ನಾಳೆ ಬಿಎಂಟಿಸಿ ಆಗಲಿ, ಕೆಎಸ್ಆರ್ಟಿಸಿ ಆಗಲಿ ಯಾವುದೇ ಬಸ್ಸು ಕೂಡ ಡಿಪೋದಿಂದ ಯಾವುದೇ ಬಸ್ಸು ಕೂಡ ರಸ್ತೆ ಇರೋದಿಲ್ಲ ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ರೆ. ಆದ್ರೆ ಸಾರಿಗೆ ನೌಕರಿಗೆ ಸೆಡ್ಡು ಹೊರಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ನಾನಾ ಮಾಡಿದ್ರೆ. ಈಗಾಗಲೇ ಖಾಸಗಿ ಸಾರಿಗೆ ಒಕ್ಕೂಟಗಳ ಜೊತೆ ಈಗಾಗಲೇ ಸರ್ಕಾರ ಕೂಡ ಒಂದು ಬಸ್ಸಿನ ಮಾತುಕತೆಯನ್ನು ಕೂಡ ಮಾಡಿದರೆ. ಜೊತೆಗೆ ಬೇರೆ ಬೇರೆ ರಾಜ್ಯದ ಬಸ್ಸುಗಳನ್ನ ರಾಜ್ಯದಲ್ಲಿ ಸಂಚಾರ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಸರ್ಕಾರದ ಕೂಡ ಇದೆ. ಯಾಕಂದ್ರೆ ತೆಲಂಗಾಣ ಮತ್ತು ಆಂಧ್ರದ ಬಹುತೇಕ ಬಸ್ಸುಗಳು ಕೂಡ ಕರ್ನಾಟಕಕ್ಕೆ ಕೂಡ ಬರುತ್ತೆ. ಐಐಎ ವ್ಯಾಪ್ತಿಯಲ್ಲಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬೇರೆ ಬೇರೆ ಭಾಗದಲ್ಲಿ ಎಲ್ಲಿ ಸಂಚಾರ ಮಾಡ್ತಾ ಇದ್ರು ಅದೇ ಬಸ್ಸುಗಳನ್ನ ಆಂಧ್ರ ಮತ್ತು ತೆಲಂಗಾಣ ಬಸ್ಸುಗಳನ್ನ ಸಂಚಾರ ಮಾಡೋಕೆ ಖಾಸಗಿ ಬಸ್ಸುಗಳು ಕೂಡ ರಾಜ್ಯದ ಬಹುತೇಕ ಭಾಗದಲ್ಲಿ ಕೂಡ ಈಗ ಖಾಲಿ ಇದೆ. ಯಾಕಂದ್ರೆ ಶಕ್ತಿ ಯೋಜನೆ ಜಾರಿ ಆದ ನಂತರ ಬಹುತೇಕ ಖಾಸಗಿ ಬಸ್ಸುಗಳು ಕೂಡ ಕಾರ್ಯಾಚರಣೆ ಕೂಡ ಮಾಡ್ತಾ ಇದೆ. ಇಂಥ ಬಸ್ಸುಗಳನ್ನ
ರಾಜ್ಯದ ಬಹುತೇಕ ಭಾಗದಲ್ಲಿ ಓಡಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಸರ್ಕಾರ ಕೂಡ ಇದೆ. ಹೀಗಾಗಿ ಸರ್ಕಾರಕ್ಕೆ ಸೆಡ್ಡಿ ಹೊಡಿಬೇಕು ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಸಾರಿಗೆ ಸಂಘಟನೆ ಕೂಡ 9 ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದಲೇ ಯಾವುದೇ ಬಸ್ಗಳನ್ನ ರಸ್ತೆಗೆ ಇಳಿಸದಂತೆ ಈಗಲೇ ಎಲ್ಲಾ ಡಿಪೋಗೆ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದ್ ಕಡೆ ನೌಕರ ಪ್ರತಿಭಟನೆಯನ್ನ ಹೋರಾಟವನ್ನು ಹತ್ತಿರಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಎಲ್ಲಾ ರೀತಿಯ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಓಕೆ ಸರ್ಕಾರ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಒಂದು ಕಡೆ ಸರ್ಕಾರಿ ನೌಕರರು ಮತ್ತು ಸರ್ಕಾರದ ನಡುವೆ ನಡೀತಾ ಇರತಕ್ಕಂತಹ ಜಟಾಪಟಿ ಪರಿಹಾರದ ಮುಖಾಂತರವಾಗಿ ಸುಖಾಂತ್ಯ ಕಾಣುತ್ತಾ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.